ಒಂದು ಚಾಲೆಂಜ್ ಕೊಟ್ಟಿದ್ರು. ಏನಪ್ಪ ಅಂದರೆ ಸೀರೆ ಉಟ್ಕೊಂಡು ಅಡುಗೆ ವ್ಲಾಗ್ಸನ್ನು ಹಾಕಬೇಕು ಅಂತ. ಅದು ಅಂದರೆ ಆವಾಗಿನ ಕಾಲದಲ್ಲೆಲ್ಲ ಸೀರೆ ಉಟ್ಕೊಂಡು ಮುದ್ದೆ ಮಾಡೋದು, ಸಾಂಬಾರು ಮಾಡೋದು ಪ್ರತಿಯೊಂದು ಕೂಡ ಮಾಡ್ತಾಯಿದ್ರು. ಅದೇ ಥರ ನೀವಿವತ್ತು ಮಾಡಬೇಕು ಅಂತ ನನಗೆ ಚಾಲೆಂಜ್ ಕೊಟ್ಟಿದ್ರು. ಸೊ ಆ ಚಾಲೆಂಜ್ ಪ್ರಕಾರ ನಾನು ಇವತ್ತು ಸೀರೆ ಉಟ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಅಡುಗೆ ಮಾಡ್ತೀನಿ, ಮುದ್ದೆ ಮಾಡೋದು, ಆಮೇಲೆ ಸಾಂಬಾರು ಯಾವ ಥರ ಇರುತ್ತೆ ಎಲ್ಲನೂ ಕೂಡ ತೋರಿಸ್ತೀನಿ. ಬನ್ನಿ. ಮೊದಲಿಗೆ ನಾವು ಮಾಡಬೇಕಾಗಿರೋದು ಕುಕ್ಕರಲ್ಲಿ ಮೊದಲು ತರಕಾರಿಗಳನ್ನು ಬೇಯಿಸ್ಕೋಬೇಕು. ಯಾವ ತರಕಾರಿಗಳನ್ನು ಹಾಕಿದ್ದೀನಿ ಅಂದರೆ ಟೊಮೊಟೊ ಹಣ್ಣು ಮತ್ತು ಆಲೂಗೆಡ್ಡೆ ಮತ್ತು ಮೂಲಂಗಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಅದರ ಜೊತೆಯಲ್ಲಿ ಬೇಳೆಯನ್ನು ಹಾಕಿದರೆ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾತ್ರ ಇದೇ ರೀತಿ ಮಾಡ್ತೇನೆ. ಮತ್ತು ಅದು ರುಚಿಗೆ ತಕ್ಕಷ್ಟು ಅರಿಶಿಣ ಆದಮೇಲೆ ನೀರನ್ನು ಹಾಕಬೇಕು. ಯಾಕೆ ಅಂದರೆ ನೀರು ತುಂಬ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು ನೀರು. ಮತ್ತು ಅದಕ್ಕೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಬೇಕು. ನಂತರ ವಿಷಲನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಒಡ್ಸ್ಕೊಳ್ಳಿ. ನಾನು ಮಾತ್ರ 3 ವಿಷಲ್ ಆದಮೇಲೆ ಆಫ್ ಮಾಡಿದೆ. ಯಾಕೆ ಅಂದರೆ ತರಕಾರಿ ಚೆನ್ನಾಗಿ ಬೇಯಬೇಕು ಅಂದರೆ ವಿಷಲ್ ಚೆನ್ನಾಗಿ ಹೊಡಿಬೇಕು. ಆಗ ಮಾತ್ರ ಸಾಂಬಾರು ಸಖತ್ತಾಗುತ್ತೆ ಅಂತಲೇ ಹೇಳಬಹುದು. ಆಮೇಲೆ ಒಂದು ತಾಲಿಯನ್ನು ತಗೊಂಡು ಎಣ್ಣೆ ಹಾಕಿ ಅದನ್ನು ನೆಕ್ಸ್ಟು ನಾವು ಕೆಲವೊಬ್ಬರು ಹಾಗೆ ಡೈರೆಕ್ಟಾಗಿ ಹಾಕ್ತಾರೆ. ನಾನು ಮಾತ್ರ ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ತೀನಿ. ಆಮೇಲೆ ಕೊಬ್ಬರಿ ಮತ್ತು ಬೆಗಡ್ಲೆ, ಆಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಇರುತ್ತೆ. ಸೊ ಅದು ಮನೆಯಲ್ಲಿ ಮಾಡಿರ್ತಕ್ಕಂತಹ ಸಾಂಬಾರು ಪೌಡ್ರು, ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಮಾಡ್ತೇನೆ. ಆವಾಗ ಏನಾಗುತ್ತೆ, ಟೇಸ್ಟು ಡಬಲ್ ಆಗುತ್ತೆ. ನೀವು ಯಾರೂ ಈ ಥರ ಮಾಡಿಲ್ಲ ಅಂದರೆ ನೀವು ಕೂಡ ಹೀಗೆ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ, ಟ್ರಸ್ಟ್ ಮೀ. ನಾನು ಇದೇ ಥರನೇ ಮಾಡಿಬಿಟ್ಟು ಹಾಕೋದು. ಕೆಲವೊಮ್ಮೆ ಹುರ್ಗಡ್ಲೆನ ನಾನು ಎಣ್ಣೆಯಲ್ಲಿ ಮಾಡಲ್ಲ, ಇದು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಎಣ್ಣೆಯಲ್ಲಿ ಹಾಕಿದೆ. ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಯಾಕೆ ಅಂದರೆ ನಾವು ಯಾವ ರೀತಿ ಅಂದರೆ ಫುಲ್ಲು ಗಟ್ಟಿಯಾಗೂ ಇರಬಾರ್ದು, ತಳ್ಳಗೂ ಇರಬಾರ್ದು, ಆ ರೀತಿ ಹಾಕ್ಕೋಬೇಕು. ಆವಾಗ ಸಖತ್ ಟೇಸ್ಟ್ ಆಗುತ್ತೆ. ಆಮೇಲೆ ಈಗಿನ ಮಿಕ್ಸಿ ಏನಾಗುತ್ತೆ ಅಂದರೆ ಸಣ್ಣಕ್ಕೆ ತೆಂಗಿನಕಾಯಿ ಹೆಚ್ಕೊಂಡ್ರೆ ಮಾತ್ರ ಅದು ನುರಿಯುತ್ತೆ, ಇಲ್ಲಾಂದರೆ ನುರಿಯೋದೇ ಇಲ್ಲ. ಅಷ್ಟು ಕ್ವಾಲಿಟಿ ಇರಲ್ಲ ಈಗಿನ ಮಿಕ್ಸಿ, ಅಷ್ಟು ಕ್ವಾಲಿಟಿ ಇರಲ್ಲ. ನಾನು ಎಷ್ಟೇ ಸಣ್ಣಕ್ಕೆ ಹೆಚ್ಕೊಂಡ್ರು ಕೆಲವೊಮ್ಮೆ ನುರಿಯೋದೇ ಇಲ್ಲ, ಅದು ಆ ಥರ ಆಗಿಬಿಡುತ್ತೆ. ನೋಡಿ, ಹೆಚ್ಕೋಬೇಕಾದ್ರೆ ಸಣ್ಣಕ್ಕೆ ಹೆಚ್ಕೊಳ್ಳಿ. ಈ ಥರ ಬಂದಿದೆ. ಇದನ್ನು ಸ್ವಲ್ಪ ಮತ್ತೆ ನೀರನ್ನು ಹಾಕಿ ನೋಡಿ, ಈ ಥರ ಬಂದಿದೆ. ಯಾವ ಥರ ಇದೆ ಅಂತ ನೋಡಿ. ಮತ್ತು ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಮತ್ತೆ ನಾವು ಮಾಡಬೇಕು. ಇಲ್ಲಾಂದರೆ ಅದು ಟೇಸ್ಟ್ ಬರಲ್ಲ. ಅಂದರೆ ಚೆನ್ನಾಗಿ ನುರಿಬೇಕು, ಆವಾಗಲೇ ಅದು ಟೇಸ್ಟ್ ಅಂತ ಹೇಳ್ಸುತ್ತೆ. ಆವಾಗಿನ ಕಾಲದಲ್ಲೆಲ್ಲ ಗ್ರೈಂಡರಲ್ಲಿ ಇದರಲ್ಲಿ ಮಾಡ್ತಾಯಿದ್ರು, ರುಬ್ಬಕಲ್ಲಲ್ಲಿ. ನಂತರ ಜೀರಿಗೆ, ಸಾಸಿವೆಯನ್ನು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಅದು ಟೇಸ್ಟು ಚೆನ್ನಾಗಿ ಕೊಡಬೇಕು ಅಂದರೆ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಟೇಸ್ಟು ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಟೇಸ್ಟು ಅಷ್ಟು ಬೆಸ್ಕ ಒಂಥರ ಟೇಸ್ಟು ಅಷ್ಟು ಚೆಂದ ಬರಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಏನು ಹಾಕಬೇಕಪ್ಪ ಅಂದರೆ ನಾವು ಬೇಯಿಸಿರ್ತಕ್ಕಂತಹದ್ದು ಇರುತ್ತಲ್ವ, ಸೊ ಅದನ್ನು ನಾವು ಆ್ಯಡ್ ಮಾಡಬೇಕು. ಆವಾಗ ಏನಾಗುತ್ತೆ, ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಬೇಯ್ತಾನೇ ಇದೆ. ನಾನು ನಿಮಗೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಹೆಂಗೆ ಮಾಡ್ತಾರೆ ಅಂದರೆ ತುಂಬ ಬೇಗ ಹೇಳ್ಕೊಡ್ತಾರೆ. ನಾನು ನಿಧಾನಕ್ಕೆ ಹೇಳ್ಕೊಡ್ತೀನಿ. ಇದು ಕಲಿಯುವಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಪೀಡಾಗಿ ಹೇಳ್ಕೊಟ್ರೆ ನಾನು ಮಾತ್ರ ಸ್ಪೀಡ್ ಮಾಡಿ ವಿಡಿಯೋನ ಬೇಗ ಮುಗಿಸ್ಬೋದು, ಬಟ್ ನಿಮಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಹಾಕಿರೋದು ಸಾಂಬಾರು ಪುಡಿ. ಇದು ಮನೆಯಲ್ಲೇ ನಾವು ಮಾಡ್ಕೊಂಡಿರ್ತಕ್ಕಂತಹ ಸಾಂಬಾರು ಪುಡಿ. ತುಂಬ ಟೇಸ್ಟಿಯಾಗಿರುತ್ತೆ ಆ ಸಾಂಬಾರು ಪುಡಿ. ಅದಕ್ಕೆ ಡಬಲ್ ಆಗೋಂತಹ ಪುಡಿ ಯಾವುದಪ್ಪ ಅಂದರೆ ಮನೆಯಲ್ಲೇ ಮಾಡ್ಕೊಂಡಂತಹ ಸಾಂಬಾರು ಪುಡಿ. ಯಾಕೆಂದರೆ ಎಲ್ಲದೂ ಕೂಡ ಹಾಕಿಬಿಟ್ಟು ನಾವು ಸಾಂಬಾರು ಪುಡಿಯನ್ನು ತಯಾರು ಮಾಡ್ಕೊಳ್ತೇವೆ. ಆಗ ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾವು ಮನೆಯಲ್ಲಿ ಹೇಗೆ ಮಾಡಿರ್ತೀವಿ ಅಂತ ನಮಗೆ ಐಡಿಯಾಸ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ, ನಂತರ ನಾವು ಬೇಳೆಯನ್ನು ಎಲ್ಲ
ಬೇಯಿಸಿರ್ತಕ್ಕಂತಹದನ್ನೆಲ್ಲ ಹಾಕ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಅರಿಶಿನ ಕೆಲವೊಬ್ರು ಹಾಕಲ್ಲ, ಅರಿಶಿನ ಹಾಕಬೇಕು, ಆಗಲೇ ಆಗ ಟೇಸ್ಟು ಸಖತ್ತಾಗಿ ಬರುತ್ತೆ. ಆಮೇಲೆ ಅರಿಶಿನ ನಾನು ಎಲ್ಲ ಟೈಮಲ್ಲೂ ಹೇಳ್ತೀನಿ ವಿಡಿಯೋ ಮಾಡುವಾಗ, ಅರಿಶಿನ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಅರಿಶಿನವನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೇನೆ. ಆಮೇಲೆ ನಾವು ರುಬ್ಬಿರ್ತಕ್ಕಂತಹದನ್ನೆಲ್ಲ ಹಾಕಬೇಕು. ನಾವು ಏನೇನು ಹಾಕಿ ರುಬ್ಬಿದ್ದೀವಿ ಅಂತ ಹೇಳಿದ್ನಲ್ವ, ಸೊ ಅದನ್ನು ಹಾಕಬೇಕು. ಕೊತ್ತಂಬರಿನೂ ಕೂಡ ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ. ಕೊತ್ತಂಬರಿ ಅವೆಲ್ಲ ತುಂಬ ಇಂಪಾರ್ಟೆಂಟು. ನೋಡಿ ಯಾವ ಥರ ಆಗಿದೆ ಅಂತ. ಇದು ಕುದ್ದಂಗೆ ಟೇಸ್ಟ್ ಚೆನ್ನಾಗಾಗುತ್ತೆ. ಆಮೇಲೆ ನನಗೆ ಸಾಂಬಾರು ಇವತ್ತು ಮಾಡಿದ್ಕಿಂತ ಸಾಂಬಾರು ನಾಳೆ ಮತ್ತೆ ಕುದಿಸ್ಕೊಂಡು ತಿಂತೀವಲ್ವ, ಅದು ಭಾಳ ಇಷ್ಟ ನನಗೆ. ಇವತ್ತು ಮಾಡಿರೋ ಟೇಸ್ಟಿಗೆ ಬೆಳಗ್ಗೆ ಮಾಡಿರೋ ಸಾಂಬಾರನ್ನು ಸಂಜೆ ನಾನು ಹಾಕ್ಕೊಂಡು ತಿಂದರೆ ಭಾಳ ನನಗೆ ಇಷ್ಟ. ನನಗೆ ಬಿಸಿ ಬಿಸಿ ಸಾಂಬಾರಿಗಿಂತ ಸ್ವಲ್ಪ ಅಂದರೆ ಬೆಳಗ್ಗೆ ಮಾಡಿರ್ತೀವಿ ಇವಾಗ ಸಾಂಬಾರು ಅಂದ್ಕೊಳ್ಳಿ, ಅದನ್ನು ಮತ್ತೆ ನಾವು ಬಿಸಿ ಮಾಡಿಕೊಂಡು ಸಂಜೆ ತಿಂತೀವಲ್ವ, ಅದು ಟೇಸ್ಟು ಸಖತ್ತಾಗಿರುತ್ತೆ. ಅದನ್ನು ಕೂಡ ಕೆಲವೊಬ್ರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ನನಗೆ ತುಂಬ ಇಷ್ಟ ಆ ಥರ ತಿನ್ನೋದಕ್ಕೆ. ನನಗೆ ಆಗ ಮಾಡಿದ ಸಾರು ಇಷ್ಟ ಆಗಲ್ಲ. ಸ್ವಲ್ಪ ಕುದಿಸಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ದಿನವೂ ತಿನ್ನೋಕ್ಕಾಗಲ್ಲ. ಜಸ್ಟ್ ಒನ್ ಡೇಸ್ 2 ಡೇಸ್ ಅಷ್ಟೇ ನಾನು ತಿನ್ನೋದು, ಅದ್ರ ಮೇಲ್ಪಟ್ಟು ತಿನ್ನಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಎಲ್ಲದನ್ನು ಹಾಕಿಬಿಟ್ಟು ಈಗ ಹುಣಸೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಹುಣಸೆ ಹಣ್ಣು ಇಲ್ಲ ಅಂದರೆ ಅದು ಟೇಸ್ಟೇ ಬರೋಲ್ಲ. ಹುಣಸೆ ಹಣ್ಣು ತುಂಬ ಇಂಪಾರ್ಟೆಂಟು ಸಾರಿಗೆ ಮಾತ್ರ. ಚೆನ್ನಾಗಿ ಕೈ ಆಡಬೇಕು. ಆಗ ಅಂದರೆ ಲೋ ಫ್ಲೇಮಲ್ಲಿಟ್ಟು ನಾವು ಸಾಂಬಾರನ್ನು ಮಾಡಬೇಕು. ನೋಡಿ, ಮತ್ತೊಂದು ಸ್ವಲ್ಪ ನಾನು ಮನೆಯಲ್ಲೇ ಮಾಡಿರ್ತಕ್ಕಂತಹ ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ಸಾಂಬಾರು ಪೌಡರ್ ಇಲ್ಲ ಅಂದರೆ ಸಾಂಬಾರಿಗೆ ಕಳೆನೇ ಇಲ್ಲ ಅಂತಲೇ ಹೇಳ್ಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿ, ಮತ್ತು ಅದು ನೀಟಾಗಿ ನಾವು ಕುದಿಸಿಲ್ಲ ಇದು ಮಾಡಿಲ್ಲ ಅಂದರೆ ಭಾಳ ದಿನ ಅದು 1-2 ದಿನವೂ ಬಾಳಿಕೆ ಬರೋಲ್ಲ, ಹಾಳಾಗಿಬಿಡುತ್ತೆ. ನಾವು ಮಾಡಬೇಕಾದ್ರೇ ಚೆನ್ನಾಗಿ ಕುದಿಸಿದ್ವಿ ಅಂದರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಸ್ವಲ್ಪ ದಿನನಾದರೂ ಇಟ್ಕೋಬೋದು. ಫೈನಲಿ ಸಾಂಬಾರು ರೆಡಿ ಆಯಿತು. ಈಗ ಮುದ್ದೆ ಮಾಡ್ಕೊಳೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ನೋಡಿ, ಇದನ್ನು ತೋರಿಸ್ತಾ ಇದ್ದಾನಲ್ವ, ಇದು ಫಸ್ಟಿಗೆ ನಾವು ನೀರು ಇಡಬೇಕಾದ್ರೆ ಫಸ್ಟು ಇದನ್ನು ಮುಂಚೆ ಮಾಡ್ಕೋಬೇಕು. ಇದು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕು. ಆವಾಗ ಏನಾಗುತ್ತೆ, ಸಖತ್ತಾಗಿ ಅದು ಮುದ್ದೆ ನಮಗೆ ಹಿಟ್ಟ ಸಿಗುತ್ತೆ. ಸಾಕು. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾಗಲೇ ಅದು ಟೇಸ್ಟು. ಕುದ್ದಿಲ್ಲ ಅಂದರೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಕುದ್ದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಧಾನಕ್ಕೆ ಹೇಳ್ಕೊಡ್ತೀನಿ. ತುಂಬ ಸ್ಪೀಡಾಗಿ ಮಾಡೋ ಬರದಲ್ಲಿ ಮುದ್ದೆನೇ ಗೊತ್ತಾಗಲ್ಲ. ಕೆಲವೊಂದು ಯೂಟ್ಯೂಬರ್ಸ್ ಹಾಕ್ತಾರೆ, ಅವ್ರು ಏನು ಹಾಕಿದ್ದಾರೆ ಅನ್ನೋದು ಅರಿವಿರಲ್ಲ, ಆ ಥರ ಹಾಕಿರ್ತಾರೆ. ಅಂದರೆ ಫಸ್ಟು ಲಿಸ್ನರ್ ಇರ್ತಾರಲ್ವ, ಫಸ್ಟು ಲರ್ನ್ ಮಾಡ್ತಾ ಇರ್ತಾರೆ, ಅವ್ರಿಗೇನಾಗುತ್ತೆ, ನಿಧಾನಕ್ಕೆ ಮಾಡಿದ್ರೆ ಅರ್ಥ ಆಗೋದು. ಸಿಂಪಲ್ಲಾಗಿ ಅಂದರೆ ಸ್ಪೀಡಾಗಿ ಓಡಿಸ್ಕೊಂಡು ಹೋದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ನಿಧಾನಕ್ಕೆ ಹೇಳ್ತಾ ಹೋದಾಗ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಹೆಣ್ಣಲ್ಲ ಇದರಲ್ಲಿ ಯಾರಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಹಿಂಗೆ ಕೊಡ್ಬೋದು. ಆಮೇಲೆ ಮುದ್ದೆನೂ ಕೂಡ ಮಾಡ್ಬೋದು, ವೆರೈಟೀಸ್ ಮಾಡ್ಬೋದು. ಚಪಾತಿನೂ ಮಾಡ್ಬೋದು. ಹಾಂ, ಚಪಾತಿನೂ ಮಾಡ್ಬೋದು. ರಘು ಅಂತವ್ರು ಏನಾದರೂ ಇದ್ದರೆ ಅವ್ರಿಗೂ ಸಖತ್ತಾಗಿ ಬಾರಿಸ್ಬೋದು. ನೋಡಿ, ಇಲ್ಲಿ ಕಾದಿದೆ, ಸೊ ಫುಲ್ ಹವೆ ಬಂದಿದೆ. ಸೊ ಇದನ್ನು ನಾನು ಹಾಕ್ತೇನೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಬೇಕು. ಕೈ ಆಡೋದ್ರಿಂದ ಮರದ್ರಲ್ಲಿ ಕೈ ಆಡಿದ್ರೆ ಬೆಸ್ಟು, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈ ಆಡಬೇಕು, ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ. ಇದೇ ಥರ ಕೈ ಆಡ್ತಾನೆ ಇರಬೇಕು.
ಸ್ವಲ್ಪ ಇದಾಗುತ್ತಲ್ವ, ಸೊ ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡೆ ನಾನು. ಸೊ ಇದಾದಮೇಲೆ ಇದಕ್ಕೇನಂತಾರೆ ನಮ್ಮ ಕಡೆ ಅಂದರೆ ಹೆಸರಿಡೋದು ಅಂತ ಹೇಳ್ತಾರೆ. ಸೊ ಹೆಸರಿಟ್ವಿ ನಾವು ಇವಾಗ. ಈ ಥರ ಮಾಡಿ ಇಡೋದಕ್ಕೆ ನಾವು ಹೆಸರಿಡೋದು ಅಂತ ಹೇಳ್ತೇವೆ. ನಂತರ ಇದು ಹೆಸರು ಕಾದಿದೆ. ಇದಕ್ಕೆ ನಾವು ಏನು ಹಾಕಬೇಕಪ್ಪ ಅಂದರೆ ಹಿಟ್ಟನ್ನು ಹಾಕಬೇಕು. ಈ ಹಿಟ್ಟನ್ನು ಎಷ್ಟು ಹಾಕಬೇಕು, ಸೊ ನಾವು ನೀರನ್ನು ಎಷ್ಟು ಅಳತೆಯಲ್ಲಿ ಇಟ್ಟಿರ್ತೀವೋ ಅಷ್ಟನ್ನು ಹಿಟ್ಟನ್ನು ಹಾಕಿದರೆ ಸಾಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಕ್ವಾಂಟಿಟಿ ನೋಡಿಕೊಂಡು ನೀವು ಹಿಟ್ಟನ್ನು ಹಾಕಬೇಕು. ನಾನು ಹೆಂಗೆ ಗೊತ್ತಾ, ನಾನು ಲೈಫಲ್ಲಿ ಅಡುಗೆನೇ ಮಾಡ್ದೋಳಲ್ಲ. ಮದುವೆಗೆ ಮುಂಚೆ ನಮ್ಮ ಜೀವನ ಹೆಂಗಿತ್ತು ಅಂದರೆ ಜಾಲಿ ಅಂತ ಹೇಳ್ತಾರಲ್ವ, ಆ ಥರ ಇತ್ತು. ನಮ್ಮಮ್ಮ ಒಂದು ಕೆಲಸಕ್ಕೂ ಕೂಡ ಹಚ್ಚಿರಲಿಲ್ಲ. ನಾನು ಆ ರೀತಿ ಬೆಳೆದಿರ್ತಕ್ಕಂತಹ ಹುಡುಗಿ. ಬಟ್ ಈಗ ಮದುವೆ ಆದಮೇಲೆ ಎಷ್ಟು ಜೀವನ ಪಾಠ ಕಲಿತೇವೆ ಅಂದರೆ, ಅಡುಗೆ ಮಾಡೋಕ್ಕೂ ಕೂಡ ಪ್ರತಿಯೊಂದು ಕೂಡ ನಾವೇ ಮಾಡಬೇಕು. ಯಾಕೆಂದರೆ ಆಪ್ಷನ್ಸೇ ಇರಲ್ಲ, ಆ ರೀತಿ ಆಗುತ್ತೆ. ಸೊ ನಾವು ಪ್ರತಿಯೊಂದು ಕೂಡ ನಿಭಾಯಿಸುವಂತಹ ಶಕ್ತಿ ನಮ್ಗೆ ಯಾವಾಗ ಬರುತ್ತೆ ಅಂದರೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಜೀವನ ಹೇಗೆ ಅಂತ. ನಮ್ಮ ಜೀವನ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಮದುವೆಗೆ ಮುಂಚೆ ಅಲ್ಲ, ಮದುವೆ ಆದಮೇಲೆ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ. ಒಂದು ತುಂಬಿ ಚೆಂಬು ಎತ್ತಿಲ್ಲ ಅಂತ ಹೇಳ್ತಾರಲ್ವ. ಸೊ ನಾನು ಯಾವತ್ತೂ ಕೂಡ ಕೆಲಸ ಮಾಡ್ದೋಳಲ್ಲ. ಈಗ ಮುದ್ದೆ ಮಾಡೋ ಲೆವೆಲಿಗೆ ಬಂದಿದ್ದೀವಿ ಅಂದರೆ ನಾನು ಎಷ್ಟು ಕೆಲಸದ ಬಗ್ಗೆ ನಿರತಳಾಗಿದ್ದೀನಿ, ಕೆಲಸದ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿದ್ದೀನಿ ಅಂತ ಈಗ ಅರ್ಥ ಆಗ್ತಾ ಇದೆ. ಒಂದು ಕಾಲದಲ್ಲಿ ಸೋಂಬೇರಿ ಮಗಳಾಗಿದ್ದೆ, ಈಗ ಒಳ್ಳೆ ಜವಾಬ್ದಾರಿ ಹೆಂಡತಿ ಆಗಿದ್ದೀನಿ ಅಂತ ನನಗೆ ಧೈರ್ಯವಾಗಿ ಹೇಳ್ತೇನೆ. ಅಷ್ಟು ಎಲ್ಲ ಕೆಲಸ ಬರುತ್ತೆ ಅಂತ ಹೇಳಲ್ಲ, ಬಟ್ ಮಾಡೋ ಕೆಲಸನ ಅಚ್ಚುಕಟ್ಟಲ್ಲಿ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬಹುದು. ಅಷ್ಟು ನಾನು ಕಲ್ತಿದ್ದೇನೆ. ನನ್ನ ಮದುವೆ ಆದಂತಹ ಜರ್ನಿಯಲ್ಲಿ ನಾನು ತುಂಬ ಕಲ್ತಿದ್ದೇನೆ. ಅಡುಗೆ ಒಂದು ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಸೊ ಮುದ್ದೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ಮದುವೆ ಮುಂಚೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆಂದ ಅಡುಗೆ ಮಾಡ್ತೀನಿ ಅಂತ. ಅದಕ್ಕೆ ಮೇಜರ್ ಕಾರಣ ನನ್ನ ತಾಯಿ. ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಈ ಮೂಲಕ. ಬಿಕಾಸ್ ನನಗೆ ಏನಂತಲೇ ಗೊತ್ತಿರಲಿಲ್ಲ ಪ್ರತಿಯೊಂದು. ಹಂಗಂತ ನಾನು ಸೋಂಬೇರಿಯಾಗಿರ್ತಕ್ಕಂತಹ ವ್ಯಕ್ತಿ ಈಗ ಅಡುಗೆ ಮಾಡೋ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಅವಳು. ಸೊ ನನಗೇನು ಕೆಲಸ ಮಾಡ್ತಿಲ್ಲ ಅಂದರೂ ಕೂಡ ನಾನು ಮೇನಾಗಿ ಹೇಳ್ಕೊಡ್ತಾ ಇದ್ಲು. ಅಂದರೆ ಈ ಥರ ಮಾಡಬೇಕು, ಈ ಥರ ಬಿಡಬೇಕು ಅಂತ ಹೇಳ್ತಾ ಇದ್ಲು. ಅದನ್ನು ಕಣ್ಣಾರೆ ನೋಡ್ಕೊಂಡಿದ್ದೀನಿ ಹೊರತು ಮಾಡಿರಲಿಲ್ಲ. ಈಗ ನಾನು ಮಾಡ್ತಾ ಇದ್ದೀನಿ. ಸೊ ಖುಷಿ ಆಗುತ್ತೆ ನೋಡಿ. ಈಗ ನಾನು ಮುದ್ದೆಗೆ ಮೇನ್ ಪಾಯಿಂಟಿಗೆ ಬರ್ತಿದ್ದೀನಿ, ಮತ್ತು ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಮುದ್ದೆನೇ ಹೆಂಗೆ ಅಂದರೆ ನೋಡಿ, ಈ ಥರ ಆದಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲಿಸ್ಕೋಬೇಕು. ಆವಾಗ ಟೇಸ್ಟು ಸಖತ್ತಾಗುತ್ತೆ. ಆಮೇಲೆ ಎಲ್ಲೂ ಕೂಡ ಗಂಟು ಆಗದೆ ರೀತಿ ನಾವು ಕಲಿಸ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ ನೋಡಿ. ಯಾವುದೇ ರೀತಿ ಗಂಟು ಆಗಬಾರ್ದು, ಆ ರೀತಿ ನೋಡಿ. ಖುಷಿ ಆಗುತ್ತೆ ನನಗೆ ಮುದ್ದೆ ಮಾಡಬೇಕಾದ್ರೆ. ನಾನು ಈ ಮುದ್ದೆ ಮಾಡ್ತಿರೋದು ಫಸ್ಟ್ ಟೈಮು ಗೊತ್ತಾ, ಫಸ್ಟ್ ಟೈಮ್ ಮುದ್ದೆ ಮಾಡ್ತಾಯಿರೋದು. ತಿಂದಿದ್ದೀನಿ ಮುದ್ದೆನ, ಬಟ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಯಾವ ಥರ ಆಗ್ತಾಯಿದೆ ನೋಡಿ. ಇದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ತಿನ್ನಬೇಕಾದ್ರೆ, ಬಟ್ ಮಾಡಬೇಕಾದ್ರೆ ಕಷ್ಟ ಅಂತ ಸ್ಟಾರ್ಟಿಂಗ್ ಅನ್ನಿಸ್ತು. ಆಮೇಲೆ ಇಷ್ಟು ಈಸಿನಾ ಅಂತ ಅನ್ನಿಸ್ತು. ಅಷ್ಟು ಖುಷಿ ಆಗುತ್ತೆ ನನಗೆ ಮುದ್ದೆ ಮೇಲೆ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮುಚ್ಚಿದ ಮೇಲೆ ಈ ಥರ ಬಂದಿದೆ. ಸೊ ಎಲ್ಲಾದರೂ ಗಂಟಾದರೆ ಅದನ್ನು ನಾವು ಮತ್ತೆ ಸರಿಪಡಿಸ್ಕೋಬೋದು, ಮತ್ತು ಚಾನ್ಸಸ್ ಸಿಗುತ್ತೆ ನೋಡಿ. ಈ ಥರ ಆಗಿದೆ. ನಾನು ಇರೋದು ಇಬ್ಬರೇ, ಸೊ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟಚ್ ಮಾಡಿದಾಗ ಜಾಸ್ತಿ ಹತ್ತಬಾರ್ದು. ಹತ್ತಿದೆ ಅಂದರೆ ಅದಿನ್ನು ನೀಟಾಗಿ ಬೆಂದಿಲ್ಲ ಅಂತ ಅರ್ಥ, ಹತ್ತಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಸೊ ಅದರಲ್ಲೇ ನೀವು ಗೆಸ್ ಮಾಡ್ಕೋಬೋದು. ಈ ಥರ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಪ್ರತಿಯೊಂದು ಕೂಡ ಚಾಲೆಂಜಾಗಿ ತೊಗೊಂಡ್ವಿ ಅಂದರೆ, ಪ್ರತಿಯೊಂದು ಕೂಡ ಚಾಲೆಂಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಮಾಡಿದ್ವಿ ಅಂದರೆ ಯಾವುದು ಕೂಡ ದೊಡ್ಡ ವಿಚಾರನೇ ಅಲ್ಲ. ಇಷ್ಟಪಟ್ಟು ಮಾಡಿದ್ವಿ ಅಂದರೆ ಯಾವುದು ಕೂಡ ವಿಚಾರನೇ ಅಲ್ಲ. ಫೈನಲಿ ನಾನು ಮುದ್ದೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಒಂಥರ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಇವ್ಯಾವು ಕೂಡ ಮಾಡಿದವರೇ ಅಲ್ಲ ನಾವು. ಆದರೂ ಕೂಡ ಫಸ್ಟ್ ಟೈಮ್ ಮಾಡಿದಾಗ ಆಗೋವಂತಹ ಖುಷಿ, ಮತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಜಸ್ಟ್ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಎಲ್ಲರೂ ಮಾಡೋ ಥರ ಮುದ್ದೆ ನಾನು ಕೂಡ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ಸ್ ಬಂತು.
ಆಮೇಲೆ ಅದಕ್ಕೆ ತಕ್ಕ ಹಾಗೆ ಸಾಂಬಾರು. ಬಟ್ ನಮ್ಮಮ್ಮ ಮಾಡೋ ಸಾಂಬಾರು ನನಗೆ ಅಷ್ಟು ಚೆಂದ ಬರಲ್ಲ. ಏನೋ ಒಂದು ರೇಂಜಿಗೆ ನಾನು ಸಾಂಬಾರು ಮಾಡಿದ್ದೇನೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಾನು ಕೂಡ ಮುದ್ದೆಯನ್ನು ಅಷ್ಟು ಇಷ್ಟಪಡಲ್ಲ. ಆವಾಗೆಲ್ಲ ಅಮ್ಮ ಮಾಡಬೇಕಾದ್ರೆ ಯಾರು ತಿಂತಾರೆ ಮುದ್ದೆ ಅಂತ ಜಗಳ ಮಾಡ್ತಾ ಇದ್ವಿ. ಈಗ ತಿನ್ನಲೇಬೇಕು. ನಾನಿವಾಗ ಈ ಥರ ಮಾಡಿದ್ದೀನಿ, ನನ್ನ ಗಂಡಂಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಲಿ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಎಮ್ಮಿ ಆಗಿದೆ, ಬಟ್ ತಿಂದ ಮೇಲೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇದೆ ಅಂತ. ಬನ್ನಿ ಯಾವ ರೀತಿ ಖುಷಿ ಪಡ್ತಾರೆ ಅಂತ ನೋಡುವ. ಹಲೋ, ನಾನು ಕೊಟ್ಟಿದ್ದಲ್ಲ ಚಾಲೆಂಜ್, ಸೊ ಕಂಪ್ಲೀಟೆಡ್. ಥ್ಯಾಂಕ್ ಯು. ಚೆನ್ನಾಗಿದೆ, ಸೀರಿಯಲ್ ಸೂಪರ್ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡು, ಹೇಳು ಹೇಗಿದೆ ಅಂತ. ಸಾಂಬಾರ್ ವಿತ್ ಚೆನ್ನಾಗಿದೆ ಮುದ್ದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಗೆ 9 ಕೊಡ್ಬೋದು. ಓ ಮೈ ಗಾಡ್. ಪರವಾಗಿಲ್ಲ. ಚೆನ್ನಾಗಿದೆ. ಮತ್ತೆ ಏನಾದರೂ ಎಕ್ಸ್ಪ್ಲೈನ್? ಏನು ಎಕ್ಸ್ಪ್ಲೇನ್ ಮಾಡೋದಪ್ಪ, ಇಂಥ ಹೆಂಡತಿ ಪಡೆಯೋಕೆ ಅದೃಷ್ಟಪಟ್ಟಿರ್ಬೇಕು ನಾವು. ಅದನ್ನೇ ಖುಷಿಯಾಗಿ ಹೇಳಿ, ನಕ್ಕಂತ ಹೇಳ್ತಾರೆ. ಮುದ್ದೆ ಮಾಡಿ ನಾವು ಅಮ್ಮನ ಥರ ಮುಗಿಸ್ತಾವಳೆ. ಒಂದು ಮುದ್ದೆ ಸಾಕು ಅಂದ್ರೆ 2 ಮುದ್ದೆ ಕೊಡ್ತಾವಳೆ. ಹಾಂ, ಮತ್ತೆ ಸೊ ಫೈನಲಿ ನಾನು ಮುದ್ದೆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದೆ. ಆಮೇಲೆ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ಸೊ ಸೀರೆ ಉಟ್ಕೊಂಡು ಅಡುಗೆ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ನಮ್ಮ ಅಮ್ಮರು, ನಮ್ಮ ಅಜ್ಜಿಂದರು ಎಲ್ಲರೂ ಕೂಡ ಅಷ್ಟೇ, ಸೀರೆ ಉಟ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬ ಕ್ರಿಟಿಕಲ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಒನ್ ಡೇ ಟಾಸ್ಕನ್ನು ನಿಭಾಯಿಸೋಕ್ಕಾಗಲಿಲ್ಲ. ಪ್ರತಿದಿನ ಅವ್ರು ಸೀರೆ ಉಟ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ ಗ್ರೇಟ್, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ನನ್ನ ಈ ಮುದ್ದೆ ಮತ್ತು ಸಾಂಬಾರ್ ಕಾಂಬಿನೇಷನ್ ಮಾಡಿರ್ತಕ್ಕಂತಹ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ಸ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿ. ರಘು, ಇನ್ನೊಮ್ಮೆ ಹೇಳು. ಸೂಪರ್ ಆಗಿದೆ ಮುದ್ದೆ, ಊಟ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ತಿನ್ಕೊಂಡು ಹೋಗಿ. ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.